ನಮಸ್ತೆ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕೆಲವರು ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಅದಕ್ಕೆ ಆರೋಗ್ಯ ಸಮಸ್ಯೆಗಳು ಅಂತಾನೆ ಇಟ್ಕೊಳ್ಳಿ. ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಂಥ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ. ಹಾಗಾದ್ರೆ ಏನು ಕಾರಣ? ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಅದಕ್ಕೂ ಕೂಡ ಕೆಲವೊಂದು ಪರಿಹಾರ ಮಾಡಿಸ್ಕೊಂಡ್ರೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗೋದೇ ಇಲ್ಲ. ಈ ಥರ ಆಗ್ತಾ ಇದ್ದಾಗ ಇದಕ್ಕೆ ಮಾಟ ಮಂತ್ರ ಕಾರಣ ಅಂತ ಕೂಡ ಕೆಲವರು ಹೇಳ್ತಾರೆ. ಅಂದರೆ ಈಗ ವಶೀಕರಣ ಆಗಿರ್ಬೋದು, ಈ ಮಾಟ ಮಂತ್ರ, ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರಲ್ಲ, ಈ ಥರದ್ದು ಒಂದಷ್ಟು ಪ್ರಯೋಗಗಳಾಗಿರುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗಾದರೆ ಈ ಮಾಟ ಮಂತ್ರ, ವಶೀಕರಣ, ಈ ಮಾರಣ, ಜೊತೆಗೆ ಈ ಆಕರ್ಷಕ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲ ನಿಜಾನಾ? ಇದು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಉಂಟು ಮಾಡುತ್ತೆ ಅನ್ನೋದಾದರೆ ಯಾವ ರೀತಿಯಾಗಿ? ಈ ಬ್ಲ್ಯಾಕ್ ಮ್ಯಾಜಿಕ್ನಿಂದ ತಪ್ಪಿಸ್ಕೊಳ್ಳೋದಾದರೂ ಹೇಗೆ? ಅಂದರೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರ್ತಾರೆ ಅಂತ ತಿಳ್ಕೊಳ್ಳಿ, ಅದರಿಂದ ಮುಕ್ತಿ ಪಡೆಯೋದು ಹೇಗೆ? ಹಾಗೆ ಈ ಮಾಟ ಮಂತ್ರ ಅಂದರೆ ಏನು, ನಿಜಾನ, ಪ್ರಭಾವ ಎಂಥದ್ದು, ಇದೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೀವಿ. ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರು, ಹಾಗೆ ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂಥ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಮಾಟ ಮಂತ್ರ ಅಂದ ತಕ್ಷಣ ಎಲ್ಲರೂ ನಂಬೋದಿಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಅದೆಲ್ಲ ಸುಮ್ಮನೆ, ಅದೊಂದು ಕಟ್ಕತೆ, ಆ ಥರ ಎಲ್ಲ ಆಗೋದಿಲ್ಲ, ಮಾಟ ಮಂತ್ರದ ಪ್ರಯೋಗ ಸುಳ್ಳು ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಈಗಲೂ ಅದನ್ನು ಬಲವಾಗಿ ನಂಬ್ತಾರೆ. ಹೌದು, ಯಾಕಂದರೆ ಹಾಸ್ಪಿಟಲ್ಗೆ ಹೋದರೂ ಏನೂ ಕಾಯಿಲೆ ಅಂತ ಡಾಕ್ಟ್ರು ಹೇಳಿಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾರೆ. ಒಂದಷ್ಟು ಪರಿಹಾರ ಅಂತ ಏನೇನೋ ಮಾಡಿದ್ದೀವಿ, ಆದರೂ ಸಮಸ್ಯೆ ಬಗೆಹರಿತಾ ಇಲ್ಲ. ಒಂದಷ್ಟು ಸೂಚನೆಗಳು ಸಿಗ್ತಾ ಇದ್ದಾವೆ. ಅಂದರೆ ನೆಗೆಟಿವ್ ವೈಬ್ಸೇ ಜಾಸ್ತಿ ಆಗಿದೆ. ಇದಕ್ಕೆ ಮಾಟ ಮಂತ್ರ ಕಾರಣ ಅಂತ ಕೂಡ ಕೆಲವರು ಹೇಳ್ತಾರೆ. ಸೊ ನಂಗೆ ಮೊದಲು ಮಾಟ ಮಂತ್ರ ಅದು ನಿಜಾನ, ಆ ಪ್ರಯೋಗ ಆಗೋದೆಲ್ಲ ನಿಜಾನ ಅಂತ ನನಗೆ ತಿಳಿಸ್ಕೊಡ್ತೀರಾ? ನೋಡಿ, ಇವತ್ತು ನಾವು ಬೆಳಗ್ಗೆ ಕಾಣಿಸ್ತಾ ಇದ್ದೀವಿ ಅಂದರೆ ಕತ್ತಲಿದ್ದೇ ಇರುತ್ತೆ. ಒಂದು ಒಳ್ಳೇದಿದೆ ಅಂದರೆ ಒಂದು ಕೆಟ್ಟದ್ದಿದ್ದೇ ಇರುತ್ತೆ. ಒಂದು ದೈವ ಇದೆ ಅಂತ ಹೇಳಿದ್ರೆ ಒಂದು ದುಷ್ಟಶಕ್ತಿನೂ ಇರಲೇಬೇಕು. ಯಾಕಂತ ಹೇಳಿದ್ರೆ ನಾವು ದೈವವನ್ನು ನಂಬ್ತಾ ಇದ್ದೀವಿ, ಒಂದು ದೇವರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಇರುವಂಥದ್ದು ಇದೆ. ನಾವು ವೇದಗಳೆಲ್ಲ ವಿಚಾರದಲ್ಲಿ ಹೋಗೋಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಋಗ್ವೇದ, ಯಜುರ್ವೇದ, ಅಥರ್ವವೇದ, ಈ ಏನು ವೇದಗಳು ಬರುತ್ತೆ, ಈ ಇದರಲ್ಲಿ ದೇವತಾ ಪೂಜೆ ಪುನಸ್ಕಾರಗಳು ಬರುತ್ತೆ. ಅಥರ್ವವೇದದಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ ಏನಿದೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಥದ್ದು, ದುಷ್ಟಶಕ್ತಿಗಳಿಗೆ ಸಂಬಂಧಪಟ್ಟಂಥದ್ದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಇವತ್ತು ಸಮಸ್ಯೆಗಳು ನಾವು ನೋಡ್ತಾ ಇದ್ದರೆ, ಇವತ್ತು ಸೈನ್ಸ್ಗೆ ಮುಂದುವರೆದಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೈನ್ಸೇ ಎಷ್ಟೋ ಮುಂದೆ ಹೊರದಿರುವಂಥದ್ದು ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಮೀರಿರುವಂತಹ ಕೆಲವು ಶಕ್ತಿಗಳು ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಾವು ನಂಬಲೇಬೇಕಾದಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯಾವ ಶಕ್ತಿ ಒಂದು ದೈವ ಅನ್ನುವಂಥದ್ದು ಇರುತ್ತೋ, ದುಷ್ಟಶಕ್ತಿ ಅನ್ನುವಂಥದ್ದು ಸಹ ಇದ್ದೇ ಇರುತ್ತೆ. ಒಳ್ಳೇದಿದೆ ಅಂತ ಹೇಳಿದ್ರೆ ಕೆಟ್ಟದ್ದು ಇರಲೇಬೇಕು. ಸೊ ಹಾಗಾಗಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಮಾಡೋ ವಿಧಾನ ಕೆಲವೊಂದು ಈಗ ನಡೀತಾ ಇರುವಂಥದ್ದು ನಾವು ನೋಡಿದ್ರೆ ಅದು ಸುಳ್ಳಾಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಮಾಡೋ ವ್ಯಕ್ತಿ ಸರಿಯಾಗಿ ಮಾಡ್ದಿರಾ ಅಥವಾ ಏನೋ ಒಂದು ತೊಂದರೆ ಮಾಡುವಂಥ ರೀತಿಯಲ್ಲಿ ನೋಡ್ತಾ ಇದ್ದರೆ ಅದು ಕೆಲವು ನಂಬ್ತಾರೆ, ಕೆಲವರು ನಂಬದಿರೋ ಅಂಥದ್ದು ಇರುತ್ತೆ. ಇವತ್ತು 21ನೇ ಶತಮಾನದಲ್ಲಿ ಇವೆಲ್ಲ ನಡೆಯುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆನೂ ನಾವು ನೋಡಬೇಕಾಗುತ್ತೆ. ಆದರೆ ಈ ನಾನು ಕಂಡಿರುವಂತಹದ್ದು ದಿನಗಳಲ್ಲಿ ಈ ಏನು ದೈವ ಅನ್ನುವಂಥದ್ದು ಇದೆಯೋ ಅಷ್ಟೇ ದುಷ್ಟಶಕ್ತಿಗಳು ಪ್ರಭಾವನೂ ಬೇಗ ಬೀಳುತ್ತೆ. ದೇವತಾ ಪೂಜೆಗಳು ಮಾಡಿದ್ರೆ ಬೇಗ ಫಲಗಳು ಕೊಡೋದಿಲ್ಲ. ಅದೇ ಒಬ್ಬ ಕೆಟ್ಟದ್ದನ್ನು ಬಯಸಿ ಪ್ರಯೋಗಗಳನ್ನು ಮಾಡಿದ್ರೆ ಬೇಗ ಅದು ಒಡೆತ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಕೆಟ್ಟದ್ದು ಮಾಡಿದ್ರೆ ವಾಪಸ್ ಅವರಿಗೆ ಕೆಟ್ಟದ್ದಾಗತ್ತೆ ಅಂತ ಕೆಲವರು ಹೇಳ್ತಾರೆ. ಅಂದ್ರೆ ಈಗ ಮಾಟ ಮಂತ್ರ ಏನೇ ಮಾಡಿಸ್ಕೊಂಡ್ರು ಒಂದಲ್ಲ ಒಂದಿನ ಅವ್ರಿಗೆ ಹೊಡೆಯುತ್ತೆ ಅದು ವಾಪಸ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಒಂದು ವೇಳೆ ಅದು ಪ್ರಭಾವ ಅವ್ರು ಅಂದ್ಕೊಂಡ ಹಾಗೆ ಯಶಸ್ವಿ ಆದ್ರೆ ಒಂದಿನ ಅವರಿಗೇನೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಾಗಾಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜಾನ? ಖಂಡಿತ ಹಾಗೇ ಆಗುತ್ತೆ. ಅದು ಕೆಲವು ಯಾವ ರೀತಿಯಲ್ಲಿ ಆತ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂಥದ್ರ ಮೇಲೆ ಬರುತ್ತೆ. ಉದಾಹರಣೆಗೆ ಈಗ ಜಾಸ್ತಿ ನಾನು ನೋಡ್ತಾ ಇರುವಂಥದ್ದು ಜಮೀನು ವಿಚಾರಗಳಲ್ಲಿ, ಆಸ್ತಿ ವಿಚಾರಗಳಲ್ಲಿ ದ್ವೇಷದಿಂದ ಅವನ್ನ ಎದುರಿಸೋಕ್ಕಾಗೋದಿಲ್ಲ ಮುಂದೆ. ಅವಾಗ ಏನು ಮಾಡ್ತಾರೆ ಅಂದರೆ ವಾಮ ಮಾರ್ಗವನ್ನು ಹಿಡಿದು ವಾಮ ಮಾರ್ಗದ ಸಹಾಯದಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಇದ್ದಂಥ ವ್ಯಕ್ತಿ, ಬಲಿಷ್ಠನಾಗಿರುವಂಥ ವ್ಯಕ್ತಿ ಕುಗ್ಗಬೇಕಾತ. ಒಬ್ಬ ಬಿಸ್ನೆಸ್ ಮ್ಯಾನ್ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಒಳ್ಳೆ ಸಂಪಾದನೆ ಚೆನ್ನಾಗಿದೆ, ಒಳ್ಳೆ ಇನ್ಕಮ್ ಬರ್ತಾ ಇದೆ, ಆ ಇನ್ಕಮ್ ಹಾಳಾಗಬೇಕು, ಅವನು ಲಾಸ್ ಮಾಡ್ಕೋಬೇಕು,
ಸಾಲದಲ್ಲಿ ಸಿಕ್ಕಾಕೋಬೇಕು, ಆ ಬಿಸ್ನೆಸ್ಸು ನಿಂತು ಹೋಗಬೇಕು. ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿರುವಂಥ ವ್ಯಕ್ತಿ, ಆ ಆರೋಗ್ಯ ವ್ಯಕ್ತಿ ನಶಿಸಿ ಅವನ ಅನಾರೋಗ್ಯಕ್ಕೆ ಒಳಗಾಗಬೇಕು. ಮೆಡಿಕಲ್ ಚೆಕಪ್ ಮಾಡಿದ್ರೆ ಇವತ್ತು ಎಷ್ಟು ಮುಂದುವರೆದಿದೆ ಗೊತ್ತಾ? ಒಂದೇ ಒಂದು ರಕ್ತ ಕಣದಲ್ಲಿ, DNA ರಕ್ತ ಕಣದಲ್ಲಿ ಅವನ ಇಡೀ ದೇಹದಲ್ಲಿರುವಂಥ ಕಾಯಿಲೆಗಳನ್ನು ಕಂಡುಹಿಡಿಯಬಹುದು, ವಂಶ ಪರಂಪರೆಯಿಂದ ಬರುವಂಥ ಕಾಯಿಲೆಗಳನ್ನು ಕಂಡುಹಿಡಬಹುದು. ಅಷ್ಟು ಮುಂದುವರೆದಿರುವಂತಹದ್ರಲ್ಲಿನೂ ಒಂದೊಂದು ಕಾಯಿಲೆಗಳಿಗೆ ಈ ರೀತಿ ವಾಮ ಮಾರ್ಗದಿಂದ ಹಿಡಿದಂತಹದ್ದೇನು ಪ್ರಯೋಗ, ಈ ಮಾಟಮಂತ್ರಗಳು ಏನಿದೆ ಅದಕ್ಕೆ ಒಳಗಾಗಿರುವಂಥವರು ಈ ಮೆಡಿಕಲ್ ಚೆಕಪ್ ಯಾವುದೇ ರೀತಿಯಲ್ಲಿ ಮಾಡಿಸಿದ್ರು ಏನೂ ಗೊತ್ತಾಗೋದಿಲ್ಲ. ಆದರೆ ಆತನಿಗೆ ಬಾಧೆ ಆತನಿಗೆ ಆಗ್ತಾ ಇರುತ್ತೆ. ಲಾಸ್ಟಲ್ಲಿ ಏನು ಮಾಡ್ತಾರೆ ಡಾಕ್ಟರ್ಸ್ ಎಲ್ಲ, ಇವನಿಗೆ ಮನೋರೋಗ ಅಂತ ಹೇಳಿಬಿಡ್ತಾರೆ. ಆತನಿಗೆ ದೇಹದಲ್ಲಿ ಚುಚ್ಚದಂಗೆ ಯಾರಾದರೂ ದಬ್ಳ ಸೂಜಿಯಲ್ಲಿ ಚುಚ್ಚಿದ್ರೆ ಹೇಗೆ ಅನುಭವ ಆಗುತ್ತೆ ಆ ರೀತಿ ಆತನಿಗೆ ಅನುಭವ ಆಗ್ತಾ ಇರುತ್ತೆ ಆರೋಗ್ಯದಲ್ಲಿ. ಹೇಳಿಕೊಂಡ್ರೆ ಆತನಿಗೆ ನಿಂಗೇನೂ ಇಲ್ಲಪ್ಪ, ನಿನ್ಗೆ ಮನೋರೋಗ ಅಂತ ಹೇಳಿಬಿಡ್ತಾರೆ. ಮತ್ತು ದೇಹದಲ್ಲಿ ಬಾಧೆ ಜಾಸ್ತಿ ಆಗ್ತಾ ಇರುತ್ತೆ. ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆಲ್ಲ ಚೆನ್ನಾಗಿರ್ತಾನೆ, ಸಂಜೆ ಆಯಿತು ಅಂತ ಹೇಳಿದ್ರೆ, ಅಮಾವಾಸ್ಯೆ ಹುಣ್ಣಿಮೆ ಬಂತು ಸಮೀಪ ಇದೆ ಅಂತ ಹೇಳಿದ್ರೆ ಭಾಳಷ್ಟು ಆತನಿಗೆ ನರಕ ನೋಡ್ತಾ ಇರ್ತಾನೆ. ಯಾಕಪ್ಪ ಬದುಕಿರಬೇಕು ಅಂತ ಮಾರಣ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಒಬ್ಬ ಮನುಷ್ಯ ಇದ್ದಕ್ಕಿದ್ದಂಗೆ ಸತ್ತೋಗ್ತಾನೆ. ಅದು ಮೆಡಿಕಲ್ ಚೆಕಪ್ ನೋಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು ಹೇಳುತ್ತೆ. ಕೊನೆಗೆ ಏನಾದರೂ ಹೃದಯಘಾತದಲ್ಲೋ ಅಥವಾ ಇನ್ನೇನೋ ಒಂದು ಕಾರಣ ಕೊಡುವಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಅಂದರೆ ಆತ ಅಷ್ಟು ಮಟ್ಟಿಗೆ ಪ್ರಯೋಗಗಳನ್ನು ಮಾಡಬಹುದು ಇವತ್ತಿನ ಮಟ್ಟಿಗೆ ಅನ್ನುವಂಥದ್ದನ್ನು ಈ ವಾಮ ಮಾರ್ಗದಿಂದ ಮಾಡುವಂಥ ಪ್ರಯೋಗಗಳೇನಿದೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಹೇಗೆ ಮಾಡ್ತಾರೆ ಪ್ರಯೋಗ ಅಂತ ಅಂದ್ರೆ ಅದಕ್ಕೆ ಒಂದು ವಿಧಿವಿಧಾನಗಳಿರುತ್ತೆ. ಹೌದು. ಅಂದ್ರೆ ಅದು ಎಫೆಕ್ಟಿವ್ ಆಗಿ ಅವ್ರು ಅಂದ್ಕೊಂಡಿದ್ದಾಗಬೇಕು ಅಂತಂದ್ರೇನೆ ಒಂದಷ್ಟು ರೂಲ್ಸ್ ಕೂಡ ಫಾಲೋ ಮಾಡಬೇಕು. ಹೌದು, ಮಾಡಬೇಕಾಗುತ್ತೆ. ಹೇಗೆ ಈ ಪ್ರಯೋಗಗಳೆಲ್ಲ ಹೇಗೆ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ? ಸಾಮಾನ್ಯವಾಗಿ ನಾನು ಬಂದಂಥ ಸಂದರ್ಭದಲ್ಲಿ ಕೆಲವೊಂದೆಲ್ಲ ಪೂಜೆಗಳು ಪುನಸ್ಕಾರಗಳನ್ನ ಮಾಡಿದಾಗ ಗುರುಗಳೇ ನೋಡಿ ನನ್ನ ಬಟ್ಟೆ ಯಾರೋ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೋಡಿ ನನ್ನ ಕೂದಲು ಕಟ್ ಮಾಡಿಬಿಟ್ಟಿದ್ದಾರೆ ಯಾರೋ ಅಂತ ಹೇಳ್ತಾರೆ. ಅಂದರೆ ಕೇಶ ಪ್ರಯೋಗದಿಂದ, ಅಂದರೆ ತಾನು ಉಪಯೋಗಿಸುವಂಥ ಕೂದಲುಗಳು ಏನಿರುತ್ತೆ, ಕೂದಲು ಬಟ್ಟೆಯಿಂದ ಮತ್ತು ಆತ ಭಾವಚಿತ್ರದಿಂದ ಮಾಡುವಂಥದ್ದು ಇರುತ್ತೆ. ಅದನ್ನು ಪ್ರಯೋಗಗಳನ್ನು ಮಾಡುವಂಥದ್ದು ಅಂತ ಹೇಳಿದ್ರೆ ಕೆಲವೊಂದೆಲ್ಲ ಈ ವರಾಹ ಪ್ರಯೋಗ ಅಂತ ಹೇಳ್ತೀವಿ. 90% ಯಾರಿಗೂ ವರಾಹ ಪ್ರಯೋಗ ಆಗಿದೆ ಅಂಥವ್ರಿಗೂ ಉಳಿಯೋದೇ ಕಷ್ಟ ಆಗುವಂಥದ್ದು ಇರುತ್ತೆ, ಅಂತಹ ಅನಾರೋಗ್ಯಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಸೊ ಇಲ್ಲಿ ಎರಡು ವಿಧಾನಗಳನ್ನು ನಾವು ನೋಡಬೇಕಾಗುತ್ತೆ. ಒಂದು ಮಾಟಮಂತ್ರಗಳ ಪ್ರಯೋಗಗಳು ಇಂದ ತೊಂದರೆ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಎರಡನೇದು ಪ್ರೇತ ಬಾಧೆಯಿಂದ ಉಂಟಾಗುವಂಥ ಸಮಸ್ಯೆಗಳೇ ಬೇರೆ ಇರುತ್ತೆ. ಹಾಗಾಗಿ ಮಾಟಮಂತ್ರಗಳ ಪ್ರಯೋಗಗಳು ಆಗಿದೆ ಅಂತ ಗೊತ್ತಾಗುವಂಥದ್ದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮನೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರುತ್ತೆ. ಮನೆ ಮುಂದೆ ತುಳಸಿ ಗಿಡ ಒಣಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಅಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂಥದ್ದು ಒಂದು ಸಸ್ಯ ಗಿಡ, ಅದು ಎಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅಲ್ಲಿ ಬರೋದೇ ಇಲ್ಲ ತುಳಸಿ ಗಿಡ. ಎಷ್ಟೇ ನೀವು ತುಳಸಿ ಗಿಡನ ತಂದಿಡಿ ಅದು ಒಣಗ್ತಾನೇ ಇರುತ್ತೆ. ಜಲಚರಗಳು ಅಂದರೆ ಈಗ ನಾವು ಫಿಶ್ ಟ್ಯಾಂಕ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಮನೆಗಳಲ್ಲಿ, ಒಂದು ಅಂದರೆ ಒಂದು ಸತ್ತೋಗ್ತಾ ಇರುತ್ತೆ. ಸೊ ಇದು ಪ್ರಾರಂಭ ಹಂತದ ವಿಚಾರಗಳಂತ ನಾವು ನೋಡ್ಬೋದು. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಗಂಡ ಹೆಂಡತಿ ಜಗಳಗಳು ಮನೆಯಲ್ಲಿ, ಗಂಡ ಹೆಂಡತಿ ಇಲ್ಲ ಮಕ್ಕಳು ಅಥವಾ ಏನಾದರೂ ಕುಟುಂಬದಲ್ಲಿ ವಿನಾಕಾರಣ ಕಲಹಗಳು ಉಂಟಾಗುತ್ತೆ. ಒಂಟಿಯಾಗಿ ಒಬ್ಬೇ ಇದ್ದಾನೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯಲ್ಲಿ ಏನಾದರೂ ಜಗಳ ಮಾಡ್ಕೊಳ್ಳುವಂಥದ್ದು. ಈ ಥರ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಆತನಿಗೆ ಜಗಳಗಳು, ಮಾನಸಿಕ ನೆಮ್ಮದಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. 90% ಇವತ್ತು ಗಂಡ ಹೆಂಡತಿ ದೂರ ಆಗೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ಕೂ ಒಂದು ಕಾರಣ ಆಗುವಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಸೊ ಈ ಥರದ್ದು ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಪ್ರಾರಂಭ ಹಂತ. ಒಬ್ಬ ಮನುಷ್ಯನಿಗೆ ಪ್ರಾಣಕ್ಕೆ ಕುತ್ತು ತರುವಂಥ ಪ್ರಯೋಗಗಳು ನಡೆದಿದೆ ಅಂತ ಹೇಳಿದ್ರೆ ಅದು ಸೂಚನೆಗಳು ಗೊತ್ತಾಗ್ತಾ ಇರುತ್ತೆ. ಮೊದಲಿಗೆ ಸೂಚನೆ ಏನಾಗುತ್ತೆ ಅಂದರೆ ನಾವು ಕೂಷ್ಮಾಂಡ ಅಂತ ಹೇಳ್ತೀವಿ, ಅಂದರೆ ಬೂದುಗುಂಬಳಕಾಯಿನ ಮನೆಗೆ ದೃಷ್ಟಿಗೆ ಅಂತ ಕಟ್ಟಿರ್ತೀವಿ, ಅದು ಕೊಳೆತು ರಸವಾಗಿ ಇಳಿತಾ ಇರುತ್ತೆ, ತಿಗಣೆಗಳು ಜಾಸ್ತಿ ಆಗುತ್ತೆ, ಕೀಟಬಾಧೆ ಅಂತ ಹೇಳ್ತೀವಿ. ಮತ್ತು ನಿಂಬೆಹಣ್ಣು ಏನಾದರೂ ದೇವಸ್ಥಾನದಿಂದ ತಂದಿಟ್ಟರೆ ಅದು ಏನಾಗುತ್ತೆ, ಅದನ್ನು ಕೊಳೆತು ರಸ ಆಗಿಬಿಡುತ್ತೆ. ಅದು ನಿಂಬೆಹಣ್ಣು ಅದನ್ನು ಇಟ್ಟಾಗ ಒಣಗಿ ಅದೆಲ್ಲ ಇದಾಗುವಂಥದ್ದು ಇರುತ್ತೆ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 2-3 ದಿನಕ್ಕೆ ಕೊಳೆತು ರಸವಾಗಿ ಇಳಿತಾ ಇರುತ್ತೆ. ಮನೆಯಲ್ಲಿ ಮಾಡಿರುವ ಅನ್ನ ಕೆಂಪಾಗುತ್ತೆ. ನೀವೆಲ್ಲಾದರೂ ಕಂಡಿದ್ದೀರಾಗ ಅನ್ನ ಕೆಂಪಾಗೋದು? ಯಾರು ಮನೆಯಲ್ಲಿ ಪ್ರಯೋಗ ಆಗಿದೆ, ಮರಣಾಂತಕ ಪ್ರಯೋಗಗಳಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಹಂದಿಯಿಂದ ಮಾಡುವಂಥ ಪ್ರಯೋಗ ಇರುತ್ತೆ. ಎಲ್ಲ ಕೆಲವರು ಹೇಳ್ತಾ ಇರ್ತಾರೆ ನೋಡಿ ಏನೋ ರಕ್ತ ಚೆಲ್ಬಿಟ್ಟಿದ್ದಾರೆ ಮನೆ ಮುಂದೆ ಅಂತ. ವರಾಹ ರಕ್ತ ಪ್ರಯೋಗದಿಂದ ಮಾಡುವಂತಹ ಪ್ರಯೋಗ ಏನಿರುತ್ತೆ, ಮನೆಯಲ್ಲಿ ಮಾಡಿರುವ ಅನ್ನ
ಕೆಂಪು ಆಗುವಂಥದ್ದು ಇರುತ್ತೆ. ವರಾಹ ಪ್ರಯೋಗನೇ ಮಾಡಿಬಿಡ್ತಾರೆ ಕೆಲವರು. ಈ ಜಮೀನುಗಳಲ್ಲಿ ವರಾಹ ಅಂತ ಹೇಳಿದ್ರೆ ಹಂದಿಯ ತಲೆಯನ್ನು ಹಿಟ್ಟು, ಅದು ದೈವ, ಅದು ದೈವಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಣಿ, ಅದರಿಂದ ವಾಮಾಚಾರಕ್ಕೂ ಉಪಯೋಗಿಸುವಂತಹ ಒಂದು ಮಾರ್ಗವನ್ನು ಹಿಡಿದಂತಹ ವ್ಯಕ್ತಿಗಳಿದ್ದಾರೆ. ಸೊ ಯಾರಿಗೆ ಮಾಡ್ತಾರೋ ಇಡೀ ಅವನ ಲೈಫಲ್ಲಿ ಅವನು ನಿಶಕ್ತಿಯಾಗಿ ಹೋಗ್ಬಿಡ್ತಾನೆ. ಸೊ ಈ ರೀತಿ ಪ್ರಭಾವ ಬೀಳುವಂಥದ್ದು ಇರುತ್ತೆ. ಇದು ಅವನ ಜೀವನದಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿ ತೀರೋಗುವಂಥ ಪರಿಸ್ಥಿತಿ ಆಗುತ್ತೆ. ಆದರೆ ಇವತ್ತು ಜಾಸ್ತಿ 70% ಜಾಸ್ತಿ ಈ ಪ್ರಯೋಗಗಳು ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಿಸ್ನೆಸ್ಸಲ್ಲಿ ಮಾಡುವಂಥವ್ರಿಗೆ. ಈ ಹೋಟೆಲ್ ಬಿಸ್ನೆಸ್ ಆಗಬಹುದು, ಅಥವಾ ಕೆಲವೊಂದೆಲ್ಲ ಈ ಚಿಕ್ಕ ಚಿಕ್ಕ ಮಳಿಗೆಗಳನ್ನು ಇಟ್ಕೊಂಡಿರ್ತಾರೆ, ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ, ಅಥವಾ ಈ ಕೆಲವೊಂದು ಹೆಣ್ಮಕ್ಕಳು ಈ ಕಾಸ್ಮೆಟಿಕ್ ಐಟಮ್ಸ್ ಸಂಬಂಧಪಟ್ಟಂಥ ಸೇಲ್ ಮಾಡುವಂಥದ್ದು, ಫ್ಯಾಷನ್ ಡಿಸೈನ್ ಸಂಬಂಧಪಟ್ಟಂಥದ್ರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸ್ವಂತ ಎಲ್ಲೋ ಸಾಲ ಮಾಡಿರ್ತಾರೆ. ಕೆಲವರು ಏನು ಮಾಡ್ತಾರೆ, ನೋಡಿ ಅವನಿಗೆ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ, ಅವ್ನಿಗೆ ಆಗಬಾರ್ದು ಅಂಥೇಳಿ ಏನಾದರೂ ತಂದು ಹಾಕುವಂಥದ್ದು, ಅವನಿಗೆ ಭಾಳ ಚೆನ್ನಾಗಿ ನಡೀತಾ ಇರುವಂಥದ್ದು, ಜನ ಚೆನ್ನಾಗಿ ಬರುವಂಥವ್ರು ಹಂತವಾಗಿ ಒಂದೊಂದು ದಿನಕ್ಕೆ ಜನ ಕಡಿಮೆ ಆಗ್ತಾರೆ, ಬಿಸ್ನೆಸ್ ಲಾಸ್ ಆಗುತ್ತೆ. ಮತ್ತು ಆ ಬಿಸ್ನೆಸ್ಸಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ದಿರ ಸಾಲಕ್ಕೆ ಸಿಕ್ಕಾಕೊಂಡು ಆ ಬಿಸ್ನೆಸ್ಸೇ ಕ್ಲೋಸ್ ಮಾಡುವಂಥ ಪರಿಸ್ಥಿತಿಗೆ ಹೋಗುವಂಥದ್ದು ಈ ವಾಮಾಚಾರದಲ್ಲಿ ಆಗುವಂತಹ ಕೆಲವು ಮಂತ್ರ ಪ್ರಯೋಗಗಳು ಅಂತ ಹೇಳ್ತೀವಿ. ನೋಡಿ, ಮಂತ್ರಗಳು ಅಂದಿದ ತಕ್ಷಣವೇ ಪಾಸಿಟಿವ್ ಇರುವಂಥ ಮಂತ್ರಗಳಿದ್ದಾವೆ. ನಾವು ಲಕ್ಷ್ಮೀ ಬೀಜಾಕ್ಷರ ಮಂತ್ರ ಹೇಳ್ತೀವಿ, ಕುಬೇರನ್ ಬೀಜಾಕ್ಷರ, ಅಂದರೆ ಅವೆಲ್ಲ ಒಂದು ಪಾಸಿಟಿವ್ ವೈಬ್ರೇಷನ್ನು. ಅದೇ ರೀತಿ ಅಥರ್ಣ ವೇದದಲ್ಲಿ ಕೆಲವೊಂದು ಪ್ರಯೋಗಗಳನ್ನು ಮಾಡುವಂತಹ ಬೀಜಾಕ್ಷರ ಮಂತ್ರಗಳೇ ಬೇರೆ ಇದ್ದಾವೆ. ಎಲ್ಲಿ ಈಗ ನಾವು ಗಣಪತಿಯ ಆರಾಧನೆ ಮಾಡ್ತೀವಿ, ಈ ಗಣಪತಿ ಅಂತ ಹೇಳಿದ್ರೆ ವಕ್ರತುಂಡ ಮಹಾಕಾಯ ಅಂತ ಗಾಯತ್ರಿ ಮಂತ್ರ ಬರುತ್ತೆ, ಗಂ ಗಣಪತಿ ನಮಃ ಅಂತ ಹೇಳಿ ಬೀಜಾಕ್ಷರ ಮಂತ್ರದಲ್ಲಿ ಪಠನೆ ಮಾಡ್ತೀವಿ. ಉಚ್ಚಿಷ್ಟ ಮಹಾಗಣಪತಿ ಅಂತ ವಾಮಾಚಾರಕ್ಕೆ ಉಪಯೋಗಿಸುವಂಥದ್ದು, ಮೊದಲಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದಿರುತ್ತೆ. ನಂತರ ಆ ಶಕ್ತಿಗಳು ಯಾವುದಿರುತ್ತೆ, ದುಷ್ಟಶಕ್ತಿಗಳು ಯಾವುದೋ ಒಂದು ಆತ್ಮವನ್ನು ಆ ವಶೀಕರಣವನ್ನು ಮಾಡಿ ಪ್ರಯೋಗವನ್ನು ಮಾಡುವಂಥದ್ದಿರುತ್ತೆ. ಬ್ರಹ್ಮ ರಾಕ್ಷಸರುಗಳನ್ನು ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಇದ್ದಕ್ಕಿದ್ದಂಗೆ ಕಿವಿಯಲ್ಲಿ ಏನೋ ಕೇಳಿಸ್ತಾ ಇರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ, ಗುರುಗಳೇ ನನಗೇನೋ ಕೇಳಿಸ್ತಾ ಇದೆ, ನನಗೇನೋ ಯಾರೋ ಮಾತಾಡ್ತಂಗೆ ಆಗ್ತಾ ಇದೆ, ಬಹಳ ಜನ ಹೇಳ್ತಾ ಇರ್ತಾರೆ. ಬ್ರಹ್ಮ ರಾಕ್ಷಸರುಗಳನ್ನು ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಕೆಲವರು ಪ್ರೇತಾತ್ಮಗಳೂ ಕೆಲವರಿಗೂ ಮನುಷ್ಯರ ಮೇಲೆ ಪ್ರಭಾವ ಬೀಳುತ್ತೆ. ನೋಡಿ, ವಾಮಾಚಾರ ಅಂತ ಹೇಳಿದ್ರೆ ಪ್ರಾಣಕ್ಕೆ ಕುತ್ತುತ್ತಾ ಇರುತ್ತೆ. ಒಂದು ಬಿಸ್ನೆಸ್ಗೆ ಹೋಗಬೇಕು ಅಂದರೆ 12 ಗಂಟೆ ಆದ್ರೂ ಮನೆಯಲ್ಲಿ ಎದ್ದೋಳಲ್ಲ, ದೇವ್ರ ಪೂಜೆಗಳು ಮಾಡಲ್ಲ, ಈ ಥರ ಅನುಭವ ಆಗ್ತಾ ಇರುತ್ತೆ. ಆದರೆ ಈ ಏನಾದರೂ ಪ್ರಯೋಗಗಳು ಆಗಿಲ್ಲ, ಅವರಿಗೆ ಪ್ರೇತಾತ್ಮಗಳಿದೆ ಅಂತ ಹೇಳಿದ್ರೆ ಏನೋ ಹಿಡ್ಕೊಂಡಂಗೆ ಆಗೋದು, ಕೂಗಿದ್ರೆ ಕೂಗಕ್ಕಾಗಲ್ಲ, ಆ ರೀತಿ ಅವರ ಮನಸ್ಥಿತಿಗೆ ಒಳಗಾಗಿ ಅವರಿಗೆ ದೇಹದಲ್ಲಿ ನಾನಾ ರೀತಿಯಾದಂಥ ಕಾಯಿಲೆಗಳಿಗೆ ಒಳಗಾಗಿ ಜೀವನದಲ್ಲೇ ನರಕ ನೋಡ್ತಾ ಇರ್ತಾರೆ. ಯಾವುದರ ಮೇಲೇನೂ ಇಂಟ್ರೆಸ್ಟ್ ಬರೋದಿಲ್ಲ. 12 ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಪೂಜೆ ಮಾಡೋ ವ್ಯಕ್ತಿ 12 ಗಂಟೆನೂ ಆದ್ರೇನು ಪೂಜೆ ಮಾಡಲ್ಲ, ಇಂಟ್ರೆಸ್ಟೇ ಇರೋಲ್ಲ, ದೇವತಾ ಪೂಜೆ ಪುನಸ್ಕಾರಗಳಿಗೆ ಹೋಗೋಕ್ಕಾಗಲ್ಲ, ಮತ್ತು ದೇವಸ್ಥಾನಗಳಿಗೂ ಹೋಗೋಕ್ಕಾಗಲ್ಲ. ಈ ಥರ ಅವನ ಮನಸ್ಥಿತಿಗೆ ಒಳಗಾಗುವಂಥ ಒಂದು ಮಾರ್ಗವನ್ನು ಹಿಡಿಯುವಂಥ ಪರಿಸ್ಥಿತಿಗೆ ತಂದೊಯ್ಯುವಂಥದ್ದೇ ಈ ವಾಮಾಚಾರ ಆಗಿರುತ್ತೆ. ಅಂದರೆ ಗುರುಗಳೀಗ ಕೆಲವರು ನಾವು ಸಿನಿಮಾಗಳಲ್ಲಿ ಒಂದಷ್ಟು ಟಿವಿಗಳಲ್ಲಿ ನೋಡಿರೋದು ಹೇಗೆ ಅಂದರೆ ಸ್ಮಶಾನದಲ್ಲಿ ಕೂತಿರ್ತಾರೆ, ಅಲ್ಲಿ ಕೂತ್ಕೊಂಡು ಏನೇನೋ ಪ್ರಯೋಗ ಮಾಡ್ತಿರ್ತಾರೆ. ಒಂದಷ್ಟು ನೀವು ಹೇಳಿದ ಹಾಗೆ ಪ್ರಾಣಿಗಳನ್ನ, ಅವ್ರ ಬಟ್ಟೆಗಳನ್ನ, ಈ ಥರದ್ದೆಲ್ಲ ಯೂಸ್ ಮಾಡಿ ಮಾಡ್ತಿರ್ತಾರೆ ಅಂತ. ಅಲ್ಲೇ ಅಂದರೆ ಸ್ಮಶಾನದಲ್ಲೇ ಹೋಗಿ ಮಾಡಬೇಕಾ ಈ ಪ್ರಯೋಗನ, ಅಥವಾ ಎಲ್ಲಿದ್ರೂ ಮಾಡ್ಬೋದಾ, ಹೇಗೆ ಅಂತ? ಇಲ್ಲಿ ಏನಾಗುತ್ತೆ, ಯಾಕೆ ಸ್ಮಶಾನವನ್ನು ಆಯ್ಕೆ ಮಾಡ್ಕೊತಾರೆ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ, ದುಷ್ಟಶಕ್ತಿಗಳ ಇರುವಂತಹದ್ದು ವಾಸಸ್ಥಳ ಅಂತಾರೆ. ಈಗ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ದೇವಸ್ಥಾನಕ್ಕೆ ಅಲ್ಲಿ ಒಂದು ಶಕ್ತಿ ಇದೆ, ದೈವ ಶಕ್ತಿ. ಅಲ್ಲಿ ಹೋದಾಗ ಒಂದು ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಒಂದು ಪಾಸಿಟಿವ್ ವೈಬ್ರೇಷನ್ ಬರುವಂಥದ್ದು ಇರುತ್ತೆ. ಈತ ಆಯ್ಕೆ ಮಾಡ್ಕೊಂಡಿರೋದೇನು, ಪ್ರಯೋಗವನ್ನು ಮಾಡೋದಕ್ಕೆ. ಮಶಾಣ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದೆಲ್ಲ ನೆಗೆಟಿವ್ ಸಿಂಪ್ಟಮ್ಸನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಇರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಶಾಣದಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಹಳ ಈ ಕೆಲವೊಂದು ವ್ಯಕ್ತಿಗಳನ್ನು ಸುಡ್ತಾ ಇರ್ತಾರೆ, ಕೆಲವೊಂದೆಲ್ಲ ಪ್ರಯೋಗಗಳು ಮಾಡ್ತಾ ಇರ್ತಾರೆ. ಅಲ್ಲಿ ಪ್ರಯೋಗಗಳು ಆಗೋದಿಲ್ಲ. ಕೆಲವೊಂದು ನದಿ ತೀರಗಳಲ್ಲಿ ಕೆಲವೊಂದೆಲ್ಲ ನೆಗೆಟಿವ್ ಎನರ್ಜಿ ಇರುವಂಥ ಪ್ಲೇಸಸ್ಸಲ್ಲಿ ಆವಾಹನೆಗಳನ್ನು ಮಾಡ್ಕೊಳ್ಳುವಂಥದ್ದು ಇರುತ್ತೆ. 90% ಮಶಾಣಗಳಿಗಿಂತ ಬೇರೆ ಕಡೆ ಮಶಾಣದಲ್ಲಿ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ ಸಿದ್ಧಿ ಮಾಡ್ಕೊತಾರೆ, ಸ್ವಯಂ ಸಿದ್ಧಿಯನ್ನು ಮಾಡೋದಕ್ಕೆ. ಪ್ರಯೋಗಗಳನ್ನು ಮಾಡೋದೇ ಬೇರೆ ಸ್ಥಳಗಳಾಗಿರುತ್ತೆ. ಸೊ ಯಾವಾಗ ಸ್ವಯಂ ಸಿದ್ಧಿಯನ್ನು ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಮೇಲೆ ಮೋಹನ, ಸ್ತಂಭನ, ಉಚ್ಚಾಟನ, ವಶೀಕರಣ, ಸ್ತಂಭನ ಮಾಡಿಬಿಡ್ತಾರೆ. ಅವನು ಯಾವುದೇ ಆಲೋಚನೆಯೂ ಬೇಕಾಗಿಲ್ಲ, ಬಹಳ ಬುದ್ಧಿವಂತ, ಬಹಳ ಜ್ಞಾನ, ಒಳ್ಳೆ ಎಜುಕೇಷನ್ ಚೆನ್ನಾಗಿದೆ, ಒಳ್ಳೆ ಬುದ್ಧಿವಂತ,
ಅವನ್ನ ಸ್ತಂಭನ ಮಾಡಿಬಿಡ್ತಾರೆ. ಸ್ತಂಭನ ಅಂದರೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ, ಯಾವ ಕೆಲಸದ ಮೇಲೆ ವ್ಯಾಮೋಹ ಇರೋದಿಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅಯ್ಯೋ ಹೋಗೋಣ ಬಿಡು, ನೋಡೋಣ ಬಿಡು, ಆ ಥರ ಮನಸ್ಥಿತಿಗೆ ಹೋಗುವಂತಹದ್ದು ಪರಿಸ್ಥಿತಿ ಆಗುತ್ತೆ. ಇದನ್ನು ಪ್ರಯೋಗ ಮಾಡುವಾಗ ಯಾವಾಗ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಯಾವುದೋ ಒಂದು ಕೆಲಸ ಈತ ಹೋಗಿ ಮಾಡ್ತಾ ಇದ್ದಾನೆ, ಆ ವ್ಯಕ್ತಿಗೆ ತೊಂದರೆ ಮಾಡ್ತಾ ಇದ್ದಾನೆ, ಇವನ್ನೇ ಯಾವುದ್ರ ಮೇಲೇನೋ ಮನಸ್ಸು ಬರ್ದಿರಂಗೆ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಮಾಡುವಂಥದ್ದು ಇರುತ್ತೆ. ಈಗೆಲ್ಲ ಈ ಪ್ರೇಮ ವಿವಾಹದ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಏನಾಗುತ್ತೆ, ಇಷ್ಟಪಟ್ಟುಬಿಟ್ಟಿರ್ತಾರೆ ಮನೆಯಲ್ಲಿ, ಸೊ ಅದನ್ನು ಕಟ್ ಮಾಡೋದಕ್ಕೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ವ್ಯಕ್ತಿ ಜಮೀನು ವಿಚಾರಕ್ಕೆ ಕೇಸ್ ಹಾಕ್ಬಿಟ್ಟಿರ್ತಾನೆ, ಅವನು ಇದ್ರೆ ತಾನೇ ಜಮೀನು ವಿಚಾರದಲ್ಲಿ ಬಂದು ಕೇಸ್ ನಡೆಸೋದಕ್ಕೆ, ಅವನೇ ಹೋಗ್ಬಿಟ್ರೆ ಅನ್ನುವಂಥದ್ದು ಮಾರಣ ಪ್ರಯೋಗವನ್ನು ಮಾಡುವಂಥದ್ದೆಲ್ಲ ಇರುತ್ತೆ. ಮತ್ತು ಈ ಮಾಟ ಮಂತ್ರಗಳು ಬಿಸ್ನೆಸ್ ಲಾಸ್ ಮಾಡೋದಕ್ಕೆ ಮಾಡುವಂಥದ್ದು ಇರುತ್ತೆ. ಮನೆಯಲ್ಲಿ ನೆಮ್ಮದಿ ಹಾಳು ಮಾಡುವಂತಹದ್ದು ಕೆಲಸವನ್ನು ಮಾಡುವಂಥದ್ದು, ಗಂಡ ಹೆಂಡತಿ ನಡುವೆ ಕಲಹಗಳು, ವೈವಾಹಿಕ ಜೀವನಕ್ಕೆ ಡಿಸ್ಟರ್ಬೆನ್ಸ್ ಮಾಡಿ ದೂರ ಮಾಡುವಂಥ ಪರಿಸ್ಥಿತಿ, ಇವೆಲ್ಲವನ್ನು ಈ ವಾಮಾಚಾರದಲ್ಲಿ ಮಾಡುವಂತಹ ಪ್ರಯೋಗಗಳಾಗಲಿಕ್ಕೆ ಇರುತ್ತೆ. ಓಕೆ ಗುರುಗಳೇ, ಇನ್ನಷ್ಟು ಮಾತನಾಡೋದಿದೆ ಇದ್ರ ಬಗ್ಗೆ, ಯಾಕೆಂದ್ರೆ ಒಂದಷ್ಟು ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಟ್ರಿ. ಆ ಪ್ರಯೋಗಗಳು ಹೇಗೆ ಸಕ್ಸಸ್ಫುಲ್ ಆಗುತ್ತೆ, ಅದರ ಜೊತೆಗೆ ಈ ಮಾಟ ಮಂತ್ರ ಪ್ರಯೋಗ ಆಗಿದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಮುಕ್ತಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಮುಂದಿನ ಎಪಿಸೋಡ್ನಲ್ಲಿ. ಕಾಯ್ತಾ ಇರಿ.